ನಾವು ಓದ್ಲಿಕ್ಕೆ ಕುಂತಾಗ ನಮ್ಮ ಸೋ ಕಾಲ್ ಫ್ರೆಂಡ್ಸ್ ಏನು ಮಾಡ್ತಾರೆ, ನಮಗೆ ಕಾಲ್ ಮಾಡಿ ರೀಲ್ ಕಳಿಸಿ ಮೆಸೇಜ್ ಕಳಿಸಿ ಡಿಸ್ಟರ್ಬ್ ಮಾಡ್ತಾರೆ. ನಮ್ಮದು ಕಾನ್ಸಂಟ್ರೇಷನ್ ಏನಂತ ಕೇಳ್ತದೆ. ಇಂತಹ ಒಂದು ಪ್ರಾಬ್ಲಮ್ಗೆ ಹ್ಯಾಂಗೆ ಸಾಲ್ವ್ ಮಾಡ್ಬೇಕಂತ ನನಗೆ ಇವತ್ತು ಹೇಳ್ಕೊಡ್ತೀನಿ. ಡಿಸ್ಟ್ರಾಕ್ಷನ್ ಭಾಳ ಕಾಮನ್ ಆಗ್ಯದ. ಮೊಬೈಲ್ ಯೂಸ್ ಮಾಡೋದನ್ನು ಸ್ಟೂಡೆಂಟ್ಸ್ ಭಾಳ ಕಾಮನ್ ಆಗ್ಯದ. ಬಟ್ ಯಾವಾಗ ಮೊಬೈಲಿಗೆ ನಾವು ಯೂಸ್ ಮಾಡ್ಬೇಕಾದ್ರೆ ಮೊಬೈಲ್ ನಮಗೆ ಯೂಸ್ ಮಾಡಬಾರ್ದು. ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನಮ್ಮ ಸ್ಟಡಿಗೆ ಇರಬೇಕು, ಆಮೇಲೆ ಮೊಬೈಲಿಗೆ ಇರಬೇಕು. ಮತ್ತು ಇಮಿಡಿಯೇಟ್ಲಿ ನಾವು ಓದಿದ ತಕ್ಷಣನೇ ಏನು ಮಾಡಬೇಕು, ಆಮೇಲೆ ಮೊಬೈಲ ಯೂಸ್ ಮಾಡಬಾರ್ದು. ಈ ಥರ ಮಾಡೋದಕ್ಕೆ ಏನಂತದ, ನಾವು ಓದಿದ್ದು ನೆನಪು ಹೋಗ್ಬಿಡ್ತದೆ, ಈಸಿಲಿ ಜಲ್ದಿ ನೆನಪು ಹೋಗ್ಬಿಡ್ತದೆ. ಮತ್ತು ಓದೋಕ್ಕಿಂತ ಮೊದಲು ಮೊಬೈಲ್ ಯೂಸ್ ಮಾಡಬಾರ್ದು. ಸ್ವಲ್ಪ ಹಾಫ್ ಆನ್ ಅವರ್ ರಿಲ್ಯಾಕ್ಸ್ ಆಗಿ ಆಮೇಲೆ ಮೈಂಡ್ ಶಾಂತ ಆಗನ ಓದೋದು ಸ್ಟಾರ್ಟ್ ಮಾಡಬೇಕು. ಮತ್ತು ಆಗ್ತಿತ್ತಂತಂದ್ರೆ ನೀವು ಓದೋ ಹೊತ್ತಿಗೆ ನಿಮ್ಮ ಫೋನ ಬೇರೆ ರೂಮ್ನಾಗ ಇಟ್ಟು ಬರೀ ಫ್ಲೈಟ್ ಮಾಡಿ ಹಾಕೋದು ಭಾಳ ಚಲೋ. ಈ ಥರ ಓದಿದ್ರೆ ಡಿಸ್ಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ನಮಗೆ ಸ್ಟಡಿ ಪ್ರಿಫರೆನ್ಸ್ ಫಸ್ಟ್ ಇಡ್ಲಿಕ್ಕೆ ಈಸಿ ಆಗ್ತದೆ.